ಎಲ್ಲರಿಗೂ ನಮಸ್ಕಾರ. ಮೌನವೇ ಪ್ರೀತಿಯ ಭಾಷೆ ಧಾರಾವಾಹಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಈ ಮೂಕ ಪ್ರೇಮದ ಸುಂದರ ಕಥೆಯನ್ನ ವಿಸ್ತಾರವಾಗಿ ಆರಂಭಿಸೋಣ. ಜಗತ್ತಿನಲ್ಲಿ ಎಷ್ಟೊಂದು ವಿಧವಾದ ಶಬ್ದಗಳಿವೆ. ಕೇಳುಗರ ಕಿವಿಗೆ ಇಂಪು ನೀಡುವ ನಾನಾ ತರಹದ ನಿಧಾನಗಳಿವೆ. ಬೆಳಗಿನ ಜಾವದ ಮಂಜಿನಲ್ಲಿ ದೂರದಿಂದ ಕೇಳಿಬರುವ ಹಕ್ಕಿಗಳ ಮಧುರವಾದ ಚಿಲಿಪಿಲಿ ಸದ್ದು, ಊರಿನ ನಡುವೆ ಹರಿಯುವ ನದಿಗಳ ಸಪ್ಪಳ, ಹಳ್ಳಿಯ ಹಾದಿಗಳಲ್ಲಿ ಗದ್ದೆ ಬಯಲುಗಳಲ್ಲಿ ಕೇಳುವ ಗಾಳಿಯ ಶಂಖನಾದ, ಮನುಷ್ಯರ ನಗು, ಅಳು, ಅಶ್ರೋದ್ಧಾರ, ಮಾತು, ವಾದ ವಿವಾದಗಳು, ಜಗಳಗಳು ಮತ್ತು ಪ್ರೀತಿಯನ್ನ ವ್ಯಕ್ತಪಡಿಸುವ ಸಾವಿರಾರು ಸುಂದರ ಪದಗಳ ಪದಪುಂಜಗಳು. ಈ ಇಡೀ ಜಗತ್ತು ಪ್ರತಿದಿನ ಕೋಟ್ಯಾಂತರ ಶಬ್ದಗಳಿಂದ, ಜೀವಂತ ಧ್ವನಿಗಳಿಂದ, ಸದಾ ಗದ್ದಲದಿಂದ ಕೂಡಿರುತ್ತದೆ. ಪ್ರತಿಯೊಬ್ಬ ಮನುಷ್ಯನ ಬದುಕು ಕೂಡ ಯಾರದ್ದೋ ಧ್ವನಿಯೊಂದಿಗೆ ಬೆರೆತುಕೊಂಡು ಸಾಗುತ್ತಿರುತ್ತದೆ. ಆದರೆ ಒಮ್ಮೊಮ್ಮೆ ಬದುಕಿನ ಹಾದಿಯಲ್ಲಿ ಯಾವುದೋ ಒಂದು ಕ್ಷಣದಲ್ಲಿ ಆ ಎಲ್ಲ ಶಬ್ದಗಳು ದಿಢೀರ್ ಎಂದು ಶಾಶ್ವತವಾಗಿ ನಿಂತು ಹೋದರೆ, ಮನೆಯಲ್ಲಿ, ಹೊರಗೆ, ಸುತ್ತಮುತ್ತ ಎಲ್ಲೂ ಯಾವುದೇ ಮಾತಿನ ಸಪ್ಪಳವಿಲ್ಲದೆ ಕೇವಲ ಕಿವಿಯನ್ನು ಕಿವುಡು ಮಾಡುವಂತಹ ಅಸಹನೀಯ ಶಬ್ದ ಮಾತ್ರ ಉಳಿದುಕೊಂಡ್ರೆ ಆ ಮನುಷ್ಯನ ಗತಿ ಏನಾಗುತ್ತದೆ? ಆ ಮೌನದ ನರಕ ಎಷ್ಟು ಭಯಾನಕವಾಗಿರುತ್ತದೆ? ಇವಳು ಮೇಘನ, ಈ ಕಥೆಯ ನಾಯಕಿ. ಒಂದು ಕಾಲದಲ್ಲಿ ಈ ಇಡೀ ರಾಜ್ಯದ, ಈ ಇಡೀ ಊರಿನ ಅತ್ಯಂತ ಜನಪ್ರಿಯ, ಹೆಸರುವಾಸಿಯಾದ ಗಾಯಕಿ. ಮೇಘನಾಳ ಹೆಸರು ಕೇಳಿದರೆ ಸಾಕು, ಸಂಗೀತ ಪ್ರೇಮಿಗಳ ಕಿವಿಯಲ್ಲಿ ಜೇನುತುಪ್ಪ ಸುರಿದಂತಾಗುತ್ತಿತ್ತು. ಇವಳ ಮಧುರ ಕಂಠದಿಂದ ಹೊರಡುವ ಆ ಗಾನ ಸುದ್ದಿಯನ್ನ ಕೇಳಲು ಕೇವಲ ಸ್ಥಳೀಯರು ಮಾತ್ರವಲ್ಲ, ದೂರ ದೂರಗಳಿಂದಲೂ ಎಷ್ಟೋ ಜನ ಸಂಗೀತ ಪ್ರೇಮಿಗಳು ಹರಿದು ಬರುತ್ತಿದ್ದರು. ದೊಡ್ಡ ದೊಡ್ಡ ಸಂಗೀತ ಕಚೇರಿಗಳಲ್ಲಿ ಸ್ಟೇಜ್ಗಳ ಮೇಲೆ ಮೈಕ್ ಮುಂದೆ ನಿಂತು ಮೇಘನ ಹಾಡಲು ಆರಂಭಿಸಿದರೆ ಸಾಕು, ಇಡೀ ಪ್ರಪಂಚವೇ ಮೂಕ ವಿಸ್ಮಯವಾಗಿ ಮೈಮರೆತು ಆ ಹಾಡನ್ನ ಆಲಿಸುತ್ತಿತ್ತು. ಅಂತಹ ಅದ್ಭುತವಾದ ಸ್ವರದ ಒಡತಿಯಾಗಿದ್ದಳು ಮೇಘನ. ಅವಳ ಧ್ವನಿಯೇ ಅವಳ ದೊಡ್ಡ ಗುರುತಾಗಿತ್ತು, ಅವಳ ಸಂಪತ್ತು ಆಗಿತ್ತು. ಆದರೆ ವಿಧಿಯ ಕ್ರೂರ ಆಟ ಎಂದ್ರೆ ಇದೇ ಇರಬೇಕು. ಮನುಷ್ಯನ ಬಾಳಿನಲ್ಲಿ ಯಾವಾಗ ಏನು ಬೇಕಾದರೂ ನಡೆಯಬಹುದು. ಒಂದು ಕರಾಳ ದಿನ ರಾತ್ರಿ ನಡೆದ ಭೀಕರವಾದ ರಸ್ತೆ ಅಪಘಾತದಲ್ಲಿ ಮೇಘನಾಳ ಕಾರು ನಜ್ಜುಗುಜ್ಜಾಯಿತು. ಆ ದುರ್ಘಟನೆಯಲ್ಲಿ ಅವಳು ಪ್ರಾಣಾಪಾಯದಿಂದ ಪಾರಾಗಿ ಬಳ್ಕುಡಿದಳು ನಿಜ. ಆದ್ರೆ ವಿಧಿ ಅವಳ ಸರ್ವಸ್ವವನ್ನೇ ಕಿತ್ತುಕೊಂಡಿತು. ಆ ಅಪಘಾತದ ತೀವ್ರತೆಗೆ ಅವಳ ಗಂಟಲಿನ ಆ ಮಧುರವಾದ ಸ್ವರವನ್ನ, ಆ ಮಾತಿನ ಶಕ್ತಿಯನ್ನ ಶಾಶ್ವತವಾಗಿ ಕಿತ್ತುಕೊಂಡಿತು. ಆಸ್ಪತ್ರೆಯಿಂದ ಮನೆಗೆ ಬಂದ ಮೇಘನಾಳ ಬದುಕಿನಲ್ಲಿ ಅಂದಿನಿಂದ ಸಂಗೀತ ಸಂಪೂರ್ಣವಾಗಿ ಮಾಯವಾಯಿತು. ಮಾತು ದೂರವಾಯಿತು. ಇಂದು ಮೇಘನಾಳ ಬಳಿ ಐಷಾರಾಮಿ ಜೀವನವಿದೆ, ದೊಡ್ಡ ಬಂಗಲೆ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಜನಪ್ರಿಯತೆಯ ನೆರಳಿದೆ. ಆದರೆ ತನ್ನ ಮನಸ್ಸಿನಲ್ಲಿ ಉಕ್ಕಿ ಬರುವ ಭಾವನೆಗಳನ್ನ, ನೋವುಗಳನ್ನ ಯಾರ ಮುಂದೆಯಾದ್ರೂ ಹೊರಹಾಕಲು, ಮಾತನಾಡಲು ಮಾತ್ರ ಗಂಟಲಿನಲ್ಲಿ ಧ್ವನಿ ಇಲ್ಲ. ಅವಳು ಮೂಕಿಯಾಗಿದ್ದಾಳೆ. ಧ್ವನಿ ಕಳೆದುಕೊಂಡ ಮೇಘನಾಳ ಬದುಕು ಈಗ ಒಂದು ಕತ್ತಲು ತುಂಬಿದ ಕೋಣೆಯಂತಾಗಿದೆ. ಅವಳ ಮನೆಯ ದೊಡ್ಡ ಹಾಲ್ ನಲ್ಲಿ ಅವಳು ಕುಳಿತುಕೊಂಡ್ರೆ ಸಾಕು, ತಾಯಿ ಬಂದು ಅದೆಷ್ಟೋ ಪ್ರೀತಿಯಿಂದ, ಕಾಳಜಿಯಿಂದ ಅವಳೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಾರೆ. ಏನಮ್ಮ, ಹೀಗೆ ಒಂಟಿಯಾಗಿ ಕೂರುತ್ತೀಯಾ? ಸ್ವಲ್ಪ ಹೊರಗೆ ಬಾ. ಯಾರಾದ್ರೂ ಬಂದಾಗ ನಗುಮುಖದಿಂದ ಸ್ವಾಗತಿಸು ಎಂದು ಸಮಾಧಾನ ಮಾಡಲು ನೋಡುತ್ತಾರೆ. ಆದರೆ ಮೇಘನಾಳ ಕಣ್ಣುಗಳಿಂದ ನೀರು ಹರಿಯುವುದನ್ನ ಬಿಟ್ರೆ ಅವಳ ಬಾಯಿಯಿಂದ ಯಾವುದೇ ಪ್ರತಿಕ್ರಿಯೆ ಬರುವುದಿಲ್ಲ. ಸಮಾಜದ ದೃಷ್ಟಿಯಲ್ಲಿ, ಅಕ್ಕಪಕ್ಕದವರ ದೃಷ್ಟಿಯಲ್ಲಿ ಮೇಘನಾಳ ಈ ಮೌನ ಕೇವಲ ಒಂದು ದೈಹಿಕ ನ್ಯೂನ್ಯತೆ ಮಾತ್ರ. ಆದರೆ ಆ ಒಂಟಿತನದ ನಾಲ್ಕು ಗೋಡೆಗಳ ಮಧ್ಯೆ ಮೇಘನ
ಪ್ರತಿದಿನ ಅದೆಷ್ಟೋ ಬಾರಿ ನರಕಯಾತನೆ ಅನುಭವಿಸುತ್ತಿದ್ದಾಳೆ. ಅವಳ ಒಳಗಡೆ ಒಂದು ದೊಡ್ಡ ಜ್ವಾಲಾಮುಖಿ ಸ್ಫೋಟಗೊಳ್ಳುತ್ತಿದೆ. ಆದರೆ ಆ ನೋವನ್ನ ಹೊರಹಾಕಲು ಭಾಷೆ ಇಲ್ಲದ ಅಸಹಾಯಕತೆ ಅವಳನ್ನ ತಿನ್ನುತ್ತಿದೆ. ಅಯ್ಯೋ ಪಾಪ, ಇಷ್ಟು ಚೆನ್ನಾಗಿ ಹಾಡುತ್ತಿದ್ದ ಈ ಹುಡುಗಿ ಈಗ ಮಾತು ಕಳೆದುಕೊಂಡು ಬಿಟ್ಟಿದ್ದಾಳೆ. ಇನ್ನು ಎಷ್ಟು ದಿನ ಹೀಗೆ ಮೂಕಳಾಗಿ ಒಂದು ಮೂಲೆ ಸೇರುತ್ತೀಯಾ ಮೇಘನಾ? ಜನರ ಮುಂದೆ ಧೈರ್ಯವಾಗಿ ಹೋಗು, ಎಲ್ಲರಂತೆ ಸಾಮಾನ್ಯಳಾಗಿ ಬಾಳು ಎಂದು ಹಿತೈಷಿಗಳು, ಬರುವ ಅತಿಥಿಗಳು ಬಂದು ಮೇಘಳನ್ನ ಉಪದೇಶಿಸಿ ಸಾಂತ್ವನ ಹೇಳಿ ಹೋಗುತ್ತಾರೆ. ಆದರೆ ಆ ಜನರಿಗೆ ಯಾರಿಗೂ ತಿಳಿದಿಲ್ಲ. ಮಾತನಾಡಲು ಮನಸ್ಸಿದ್ದರೂ ಆ ಗಂಟಲಿನಿಂದ ಒಂದೇ ಒಂದು ಅಕ್ಷರವೂ ಹೊರಬರದ ಆ ಒಂಟಿತನ ಎಷ್ಟು ಭಯಾನಕವಾದುದೆಂದು, ಎಷ್ಟು ಸಂಕಟವನ್ನು ಉಂಟು ಮಾಡುವುದೆಂದು ಯಾರೂ ಕೂಡ ಅವಳ ನೋವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ಮೇಘನಾಳನ್ನ ದಿನದಿಂದ ದಿನಕ್ಕೆ ಮಾನಸಿಕವಾಗಿ ತೀವ್ರವಾಗಿ ಕುಗ್ಗಿಸುತ್ತಿದೆ. ಅವಳ ಕೋಣೆಯ ಗೋಡೆಗಳು ಕೂಡ ಅವಳ ಆ ಮೂಕ ರೋದನೆಗೆ ಮೂಕ ಸಾಕ್ಷಿಯಾಗಿ ನಿಂತಿವೆ. ಅವಳ ಹಳೆಯ ಕಾಲದ ಮೈಕ್ ಸ್ಟ್ಯಾಂಡ್, ಅವಳು ಗೆದ್ದಿದ್ದ 100 ಮ್ಯೂಸಿಕ್ ಅವಾರ್ಡ್ಗಳು, ಟ್ರೋಫಿಗಳೆಲ್ಲವೂ ಇಂದು ಅವಳನ್ನ ನೋಡಿ ಮೂದಲಿಸುತ್ತಿವೆಯೋ ಎಂಬ ಭ್ರಮೆ ಅವಳಲ್ಲಿ ಮೂಡುತ್ತವೆ. ಯಾರೊಡನೆಯೂ ತನ್ನ ಮನಸ್ಸಿನ ಭಾರವನ್ನ, ಕಣ್ಣೀರಿನ ಕಥೆಯನ್ನ ಹಂಚಿಕೊಳ್ಳಲಾಗದೆ ದಿನವಿಡೀ ಒಂಟಿಯಾಗಿ ಕಿಟಕಿಯ ಬಳಿ ಕುಳಿತು ಹೊರಗಿನ ಈ ದೊಡ್ಡ ಪ್ರಪಂಚವನ್ನ ದಿಗುಲು ಬಿಟ್ಟು ನೋಡುತ್ತಾ ಕಾಲ ಕಳೆಯುವುದು ಮಾತ್ರವೇ ಅವಳ ದೈನಂದಿನ ಬದುಕಾಗಿದೆ. ಈ ನಗರದ ಮತ್ತೊಂದು ಮೂಲೆಗೆ ಗದ್ದಲದಿಂದ ದೂರವಿರುವ ಆ ಶಾಂತ ಪ್ರದೇಶಕ್ಕೆ ಹೋದರೆ ಅಲ್ಲಿ ಮತ್ತೊಂದು ವಿಭಿನ್ನವಾದ ಪ್ರಪಂಚ ಕಣ್ಣಿಗೆ ಬೀರುತ್ತದೆ. ಅಲ್ಲಿ ಜನರ ಗದ್ದಲವಿಲ್ಲ, ವಾಹನಗಳ ಹಾರ್ನ್ಗಳ ಸಬ್ಬಳವಿಲ್ಲ, ಬದಲಿಗೆ ಕೇವಲ ಬಣ್ಣಗಳ ಲೋಕವಿದೆ. ಆ ವಿಶೇಷ ಜಗತ್ತಿನ ಏಕೈಕ ಒಡೆಯ ರುದ್ರ. ಜನ್ಮತಃ ಮಾತನಾಡಲು ಬಾರದ ಮೂಕವ್ಯೋಕ ಇವನು. ಪ್ರಕೃತಿ ಇವನಿಗೆ ಮಾತು ಎಂಬ ವರವನ್ನ ನೀಡಲಿಲ್ಲ. ಈ ಕಠಿಣವಾದ ಸಮಾಜ ಇವನನ್ನ ಮಾತನಾಡಲಾರದವನು ಎಂದು ಹೀಯಾಳಿಸಿ ಮೂಲೆ ಗುಂಪು ಮಾಡಿದಾಗ ರುದ್ರ ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಳಲಿಲ್ಲ. ಬದಲಿಗೆ ತನ್ನ ಇಡೀ ಪ್ರಪಂಚವನ್ನ ಕುಂಚ ಮತ್ತು ಕ್ಯಾನ್ವಸ್ ಮೂಲಕ ಅದ್ಭುತವಾಗಿ ಕಟ್ಟಿಕೊಂಡನು. ಇವನಿಗೆ ಮಾತಿನ ಅಗತ್ಯವೇ ಇರಲಿಲ್ಲ, ಏಕೆಂದ್ರೆ ಇವನ ಕೈಯ ಕುಂಚದಿಂದ ಮಾಡಿರುವ ಪ್ರತಿಯೊಂದು ಬಣ್ಣದ ಗೆರೆಗಳು, ಪ್ರತಿಯೊಂದು ಛಾಯೆಯು ಸಾವಿರಾರು ಮಾತುಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿ ಜೀವಂತವಾಗಿ ಮಾತನಾಡುತ್ತಿತ್ತು. ನಗರದ ಒಂದು ತೀರಾ ಕಿರಿದಾದ, ಹೆಚ್ಚು ಜನಸಂಚಾರವಿಲ್ಲದ ಬೀದಿಯಲ್ಲಿರುವ ಈ ಸಣ್ಣ ಹಳೆಯ ಸ್ಟುಡಿಯೋವೇ ರುದ್ರನ ಅನೆಮನೆ, ಅವನ ಸರ್ವಸ್ವ. ಅಲ್ಲಿ ಗೋಡೆಗಳ ತುಂಬ ಮನುಷ್ಯನ ಮುಖದ 10 ಹಲವು ಭಾವನೆಗಳನ್ನ, ನಗು, ಅಳು, ಕೋಪ, ಪ್ರೀತಿ, ಒಂಟಿತನ, ನಿರಾಶೆ, ಹೀಗೆ ಎಲ್ಲವನ್ನ ಅತ್ಯಂತ ಜೀವಂತವಾಗಿ ಹಿಡಿದಿಟ್ಟ ಸುಂದರವಾದ ವರ್ಣಚಿತ್ರಗಳಿವೆ. ರುದ್ರನ ದಿನಚರಿ ಬಹಳ ಸರಳವಾದದ್ದು. ಮುಂಜಾನೆ ಸೂರ್ಯ ಮೂಡುತ್ತಿದ್ದಂತೆ ಎದ್ದು ಕುಂಚ ಹಿಡಿಯುವುದು, ರಾತ್ರಿ ತಡವಾಗುವವರೆಗೂ ಕ್ಯಾನ್ವಾಸ್ ಜೊತೆ ಬಣ್ಣಗಳಲ್ಲಿ ಮುಳುಗಿ ಮೌನವಾಗಿ ಮಾತನಾಡುವುದು. ಲೋಕದ ಜನರಿಗೆ ಇವನ ಮೌನ ಒಂದು ದೊಡ್ಡ ದೋಷವಾಗಿ, ದೌರ್ಬಲ್ಯವಾಗಿ ಕಾಣಬಹುದು. ಆದರೆ ರುದ್ರನಿಗೆ ಆ ಮೌನವೇ ಅವನ ಬದುಕಿನ ಅತಿ ದೊಡ್ಡ ಧ್ವನಿ. ಆ ಸ್ಟುಡಿಯೋದ ಒಳಗೆ ಯಾರೇ ಕಾಲಿಟ್ಟರೂ ಜೋರಾಗಿ ಮಾತನಾಡಬಾರದು. ಅಲ್ಲಿ ಕೇವಲ ಬ್ರಷ್ ಮತ್ತು ಕ್ಯಾನ್ವಾಸ್ ಉಜ್ಜುವ ಮೃದುವಾದ ಸದ್ದು ಮಾತ್ರ ಕೇಳಿಸುತ್ತದೆ. ಆ ಅಪಾರ ಪ್ರಶಾಂತತೆಯೇ ರುದ್ರನ ಏಕೈಕ ಜೀವನಾಧಾರ. ಹೀಗಿರುವಾಗ ಅಂದು ಸಂಜೆ ನಗರದ ವಾತಾವರಣ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಮೇಘನಾಳ ದೊಡ್ಡ ಮನೆಯಲ್ಲಿ ವಾತಾವರಣ ಬಹಳ ಉಸಿರುಗಟ್ಟಿದಂತೆ ಭಾರವಾಗಿ ಕುಸಿದಿದೆ. ಅಕ್ಕಪಕ್ಕದವರ ಮಾತುಗಳು, ಸಂಬಂಧಿಕರ ಚುಚ್ಚು ಮಾತುಗಳು ಮತ್ತು ಮನೆಯವರ ಕರುಣೆಯ ನೋಟಗಳು ಮೇಘನಾಳ ಸಹನೆಯ ಕಟ್ಟೆಯನ್ನ ಸಂಪೂರ್ಣವಾಗಿ ಒಡೆಯುವಂತೆ ಮಾಡುತ್ತಿವೆ. ಮನೆಯೊಳಗೆ ಉಸಿರಾಡಲು ಕೂಡ ಕಷ್ಟವಾಗುವಷ್ಟು ವಾತಾವರಣ ಭಾರವಾದಾಗ ಮೇಘನ ಯಾರಿಗೂ ಯಾವುದೇ ಮಾತು ಹೇಳದೆ ಕೋಪದಿಂದಲೋ ಅಥವಾ ಅಸಹಾಯಕತೆಯಿಂದಲೋ ಕೇವಲ ಒಂದು ಕಪ್ಪು ಛತ್ರಿ ಹಿಡಿದು ಮನೆಯಿಂದ ಹೊರಗೆ ಕಾಲಿಡುತ್ತಾಳೆ. ಹೊರಗೆ ಮುಂಗಾರು ಮಳೆ ಬೀಸುವಾಗ ಸುರಿಯುತ್ತಿದ್ದರೆ ದೊಡ್ಡ ದೊಡ್ಡ ಮಳೆಯ ಹನಿಗಳು ಧರೆಗಪ್ಪಳಿಸುತ್ತಿವೆ. ರಸ್ತೆಗಳೆಲ್ಲ ನೀರು ತುಂಬಿಕೊಂಡು ಸಂಪೂರ್ಣ ಖಾಲಿಯಾಗಿವೆ. ಮೇಘನ
ಯಾವುದೇ ನಿರ್ದಿಷ್ಟ ಗುರಿಯಿಲ್ಲದೆ ತನ್ನ ನೋವಿನ ಭಾರವನ್ನ ಹೊತ್ತುಕೊಂಡು ಮಳೆಯಲ್ಲಿ ಒಂಟಿಯಾಗಿ ಹೆಜ್ಜೆ ಹಾಕುತ್ತಾಳೆ. ಆಕಾಶದಿಂದ ಸುರಿಯುವ ಮಳೆಯ ಹನಿಗಳು ಅವಳ ಮುಖದ ಮೇಲಿನ ಕಣ್ಣೀರನ್ನು ಯಾರೂ ನೋಡದಂತೆ ತೊಳೆದುಕೊಳ್ಳುತ್ತವೆ. ಅವಳು ಹಾಗೆ ನಡೆಯುತ್ತಾ ನಗರದ ಆ ಮೂಲೆಗೆ, ಆ ಮೂಕಲೋಕಕ್ಕೆ ಹತ್ತಿರಕ್ಕೆ ಬಂದು ತಲುಪುತ್ತಾಳೆ. ಅಲ್ಲಿ ಯಾರೂ ಹೆಚ್ಚಾಗಿ ಓಡಾಡುವುದಿಲ್ಲ. ಆಗ ಅವಳ ಕಣ್ಣಿಗೆ ಒಂದು ಸಣ್ಣ ಹಳದಿ ಬಣ್ಣದ ದೀಪ ಬೆಳಗುತ್ತಿರುವ ಆ ಸ್ಟುಡಿಯೋ ಬೀಳುತ್ತದೆ. ಆ ಸ್ಟುಡಿಯೋದ ಹೊರಗೆ ಯಾವುದೇ ದೊಡ್ಡದಾದ ಬೋರ್ಡ್ ಇಲ್ಲ, ಅಡ್ವರ್ಟೈಸ್ಮೆಂಟ್ ಇಲ್ಲ. ಆದರೆ ಅಲ್ಲಿಂದ ಒಳಗೆ ಬರುತ್ತಿರುವ ಮೃದುವಾದ ಬೆಚ್ಚಗಿನ ಬೆಳಕು ಮೇಘನಾಳ ಕಣ್ಣಿಗೆ ರಾಚುತ್ತದೆ. ಅವಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆಯಾಸಗೊಂಡು ಬಂದು ಆ ಸ್ಟುಡಿಯೋದ ಮುಂಭಾಗದ ದೊಡ್ಡ ಗಾಜಿನ ಕಿಟಕಿಯ ಬಳಿ ಬಂದು ನಿಲ್ಲುತ್ತಾಳೆ. ಅಲ್ಲಿಂದ ಮೇಘನ ಕಿಟಕಿಯ ಒಳಗಡೆ ಕಣ್ಣು ಹಾಯಿಸುತ್ತಾಳೆ. ಅಲ್ಲಿ ಒಂಟಿಯಾಗಿ ಕುಳಿತು ಜಗತ್ತಿನ ಪ್ರಪಂಚವನ್ನೇ ಮರೆತು ಅತ್ಯಂತ ತೀವ್ರವಾಗಿ ಏಕಾಗ್ರತೆಯಿಂದ ಬಂದು ದೊಡ್ಡ ಕ್ಯಾನ್ವಸ್ ಮೇಲೆ ನಾನಾ ಬಣ್ಣಗಳನ್ನ ತುಂಬುತ್ತಾ ರುದ್ರ ಕಾಣಿಸುತ್ತಾನೆ. ಅವನ ಬೆನ್ನು ಮೇಘನ ಕಡೆಗೆ ಇದ್ದರೂ ಅವನು ಕುಂಚವನ್ನ ಹಿಡಿದು ಲೀಲಾಜಾಲವಾಗಿ ಆಡಿಸುವ ರೀತಿಗೆ ಒಂದು ಅದ್ಭುತವಾದ ಲಯವಿರುತ್ತದೆ. ಸ್ಟುಡಿಯೋದ ಒಳಗೆ ಇರುವ ಆ ಸಂಪೂರ್ಣ ನಿಶ್ಶಬ್ದ ಮತ್ತು ಅಪಾರ ಪ್ರಶಾಂತತೆ ಹೊರಗೆ ಜೋರಾಗಿ ಸುರಿಯುತ್ತಿರುವ ಮಳೆಯ ಗದ್ದಲದ ಮಧ್ಯೆಯೂ ಮೇಘನಾಳ ಕಿವಿಗೆ ಮತ್ತು ಮನಸ್ಸಿನ ಸ್ಪಷ್ಟವಾಗಿ ತಲುಪಿದಂತೆ ಭಾಸವಾಗುತ್ತದೆ. ಮೇಘನ ಆ ಸ್ಟುಡಿಯೋದ ಗಾಜಿನ ಕಿಟಕಿಯ ಮೂಲಕ ರುದ್ರನನ್ನ ರೆಪ್ಪೆ ಹಿಡಿಯದೆ ಧಿಂಗ ಬಿಟ್ಟು ನೋಡುತ್ತಾ ನಿಲ್ಲುತ್ತಾಳೆ. ಅವಳ ಮನಸ್ಸಿನಲ್ಲಿ ಇಷ್ಟು ದಿನಗಳಿಂದ ತುಂಬಿಕೊಂಡಿದ್ದ ಅದೆಷ್ಟೋ ಆತಂಕ, ಭೀತಿ ಮತ್ತು ಒಂಟಿತನದ ನೋವು ಆ ಸ್ಟುಡಿಯೋದ ಮೌನವನ್ನ ನೋಡಿದ ಕೂಡಲೇ ಕ್ಷಣ ಮಾತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ತಗ್ಗಿದ್ದ ನಿರಾಳವಾದ ಅನುಭವವಾಗುತ್ತದೆ. ಮಾತುಗಳಿಲ್ಲದ ಧ್ವನಿಯಾದ ಮೇಘನ ಮತ್ತು ಧ್ವನಿಯಿಲ್ಲದ ಮೌನದ ಪ್ರಪಂಚದಲ್ಲಿ ತನ್ನದೇ ಲೋಕ ಸೃಷ್ಟಿಸಿಕೊಂಡಿರುವ ರುದ್ರ ಇಬ್ಬರೂ ಇಂದು ಒಂದೇ ರೇಖೆಯ ಮೇಲೆ ಬಂದು ನಿಂತಿದೆ. ಮಳೆಯ ಶಬ್ದದ ಹಿನ್ನೆಲೆಯಲ್ಲಿ ಎರಡು ಭಿನ್ನ ನೋವುಗಳು, ಎರಡು ಮೂಕ ಹೃದಯಗಳು ಆ ಕಿಟಕಿಯ ಎರಡೂ ಬದಿಗಳಲ್ಲಿ ನಿಂತು ಮೌನವಾಗಿ ಪರಸ್ಪರ ಮಾತನಾಡಿಕೊಳ್ಳಲು ಹೊರಟಿವೆ. ಹೊರಗೆ ಸುರಿಯುವ ಮಳೆಯ ಅಬ್ಬರ, ಒಳಗೆ ಮೌನದ ಸಾಂತ್ವನ. ಇಬ್ಬರು ಪರಸ್ಪರ ಪರಿಚಯವಿಲ್ಲದಿದ್ದರೂ ಇಬ್ಬರ ನೋವುಗಳು ಮಾತ್ರ ಭಾಷೆಯ ಅಂಗಿಲ್ಲದೆ ಒಂದಾಗುತ್ತಿವೆ. ಮೇಘನಾಳ ಈ ಮೌನಕ್ಕೆ ರುದ್ರನ ಕಲಾಲೋಕದಲ್ಲಿ ಶಾಶ್ವತವಾದ ಆಶ್ರಯ ಸಿಗುವುದೇ? ಮಾತುಗಳಿಲ್ಲದ ಈ ಇಬ್ಬರ ನಡುವೆ ಮುಂದೆ ಬೆಸೆಯುವ ಆ ಹೊಸ ಸಂಬಂಧ ಹೇಗಿರಲಿದೆ? ಮುಂದಿನ ಸಂಚಿಕೆಯಲ್ಲಿ ಮೇಘನ ತನ್ನ ಗಾಯನದ ಹಳೆಯ ನೋವನ್ನ ರುದ್ರನ ಕ್ಯಾನ್ವಸ್ನ ಮೇಲೆ ಹೇಗೆ ಕಾಣಲಿದ್ದಾಳೆ? ರುದ್ರ ಅವಳ ಮೌನವನ್ನ ತನ್ನ ಬಣ್ಣಗಳ ಮೂಲಕ ಹೇಗೆ ಮಾತನಾಡಿಸುತ್ತಾನೆ ಅನ್ನೋದನ್ನ ನೋಡೋಣ. ಈ ಸುಂದರವಾದ ಮೂಕ ಪ್ರೇಮ ಕಥೆ ಈಗಷ್ಟೇ ಆರಂಭವಾಗಿದೆ. ಈ ಕಥೆಯ ಮುಂದಿನ ಭಾಗವನ್ನ ಕೇಳಲು ಮತ್ತು ಮೇಘನಾ ರುದ್ರನ ಈ ಭಾವನಾತ್ಮಕ ಪಯಣದಲ್ಲಿ ನೀವು ಜೊತೆಯಾಗಲು ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ನಲ್ಲಿ ತಿಳಿಸಿ. ಮತ್ತೊಂದು ಸಂಚಿಕೆಯೊಂದಿಗೆ ನಾಳೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಮೌನವನ್ನು ಆಲಿಸುತ್ತಿರಿ. ನಮಸ್ಕಾರ, ಧನ್ಯವಾದಗಳು.